ಜನರ ಸೇವೆ ಮಾಡುವ ಅವಕಾಶವನ್ನು ಸರ್ಕಾರ ಕೊಟ್ಟಾಗ ಯೋಜನೆಗಳನ್ನು ಸರಿಯಾಗಿ ಅನುಷ್ಠಾನಗೊಳಿಸಿ ಪ್ರತಿ ಮನೆಗೆ ತಲುಪಿಸಿದಾಗ ಮಾತ್ರ ಅಧಿಕಾರಿಯ ಜವಾಬ್ದಾರಿ ಯಶಸ್ವಿಯಾಗುತ್ತದೆ ಎಂದು ತಹಶೀಲ್ದಾರ್ ಸದಾಶಿವ ಮಕ್ಕೋಜಿ ಹೇಳಿದರು. ಅವರು ತಾಲೂಕು ಆರೋಗ್ಯಾಧಿಕಾರಿಗಳ ಕಾರ್ಯಾಲಯ, ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳ ಸಂಯುಕ್ತ ಆಶ್ರಯದಲ್ಲಿ ಟಿಎಚ್ಒ ಡಾಕ್ಟರ್ ಸಂಜಯ್ ಸಿದ್ದನವರ್ ಅವರು ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿ ಹುದ್ದೆಗೆ ಪದೋನ್ನತಿ ಹೊಂದಿದ ಪ್ರಯುಕ್ತ ಬುಧವಾರ ಬೈಲಹೊಂಗಲ ಪಟ್ಟಣದ ಸಿಟಿ ಹಾಲ್ನಲ್ಲಿ ಹಮ್ಮಿಕೊಂಡ ಸತ್ಕಾರ ಹಾಗೂ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿ, ತಾಲೂಕಿನಲ್ಲಿರುವ ಆರೋಗ್ಯ ಕೇಂದ್ರಗಳನ್ನು ಮಾದರಿ ಮಾಡುವುದರೊಂದಿಗೆ ತಮ್ಮ 12 ವರ್ಷಗಳ ಸೇವಾವಧಿಯಲ್ಲಿ ಹಲವಾರು ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ಸಂಜಯ್ ಅವರ ಪಾತ್ರ ಹಿರಿದಾಗಿದೆ ಎಂದರು. ಸಭೆಯ ಅಧ್ಯಕ್ಷತೆ ವಹಿಸಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಂಜೀವ್ ಜುನ್ನೂರ್ ಮಾತನಾಡಿ, ಸಮಾಜದಲ್ಲಿ ಉನ್ನತ ಹುದ್ದೆ ಪಡೆದಾಗ ಅಹಂಭಾವ ತೋರದೆ ಸೇವಾ ಮನೋಭಾವವನ್ನು ಬೆಳೆಸಿಕೊಂಡು ಮಾನವೀಯತೆಯ ಸ್ಪರ್ಶೆ ನೀಡಿ ಜನರ ಹೃದಯ ಗೆದ್ದಾಗ ಮಾತ್ರ ಹೆಚ್ಚಿನ ಅವಕಾಶ, ಗೌರವಗಳು ಜೀವನದಲ್ಲಿ ತಾವಾಗಿಯೇ ಒದಗಿ ಬರುತ್ತವೆ ಎಂದು ಅಭಿಪ್ರಾಯಪಟ್ಟರು. ಡಾಕ್ಟರ್ ಮಹಾಂತೇಶ್ ಶಾಸ್ತ್ರಿ ಆರಾಧ್ರಿಮಠ್ ಸಾನ್ನಿಧ್ಯ ವಹಿಸಿದ್ದರು. ವೇದಿಕೆಯ ಮೇಲೆ ಹಿರಿಯರಾದ ಸುಶೀಲಮ್ಮ ಸಿದ್ದನವರ್, ಸೋಮೇಶ್ವರ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಮಹಾಂತೇಶ್ ಮತ್ತಿಕೊಪ್, ಡಾಕ್ಟರ್ ಅಂಜನಾ ಬೆಲ್ಲದ್ ಹಾಗೂ ಜಿಲ್ಲಾ ಉಪ ಆರೋಗ್ಯ ಶಿಕ್ಷಣಾಧಿಕಾರಿ ಶಿವಾಜಿ ಮಾಳಗಣ್ಣವರ್, ನೂತನ ಟಿಎಚ್ಒ ಡಾಕ್ಟರ್ ಸಂತೋಷ್ ಗಡದವರ್, ತಾಲೂಕಾ ಬಿಸಿಎಂ ಇಲಾಖೆ ಅಧಿಕಾರಿ ಮೃತ್ಯುಂಜಯ್ ಚಿನಗೂಡಿ, ತಾಲೂಕಾ ರೋಟರಿ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಸಿಬಿ ಗಣಾಚಾರಿ, ಆರೋಗ್ಯ ಅಧಿಕಾರಿ ಡಾಕ್ಟರ್ ಜಗದೀಶ್ ಜಿಂಗೆ, ಸಿಡಿಪಿಒ ಅರುಣ್ ಕುಮಾರ್, ಎಂ ಪ್ರಭಾರಿ ಬಿಇಒ ರವಿ ಹಿರೇಮಠ್, ತಾಲೂಕಾ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ರವೀಂದ್ರ ಜಕ್ನೂರ್, ತಾಲೂಕಾ ಐಎಂಎ ಅಧ್ಯಕ್ಷ ಡಾಕ್ಟರ್ ಮಹಾಂತೇಶ್ ಗದಗ್ ಹಾಗೂ ಬೆಳವಡಿ ಗ್ರಾಮದ ವೈದ್ಯರಾದ ಚಂದ್ರಶೇಖರ್ ರೊಟ್ಟೆನವರ್, ಶ್ರೀಧರ್ ಮುಕಾಸಿ, ಶಿಲ್ಪಾ ಮುಕಾಸಿ, ಡಿವೈ ಗರಗದ್, ಮಮತಾ ಗರಗದ್, ಸಿದ್ದಾರೋಡ್ ಹುಲ್ಲೂರು ಮಂಜುನಾಥ್ ಹಿರೇಮಠ್, ಪೆಂಟೆಯದ ಸುಧೀರ್ ದ್ಯಾಶಾಳ್, ರಮೇಶ್ ಕೊಂಕಣಿ, ಎಬಿ ಪಾಟೀಲ್, ಮಂಗಲಾ ಪಾಟೀಲ್, ಅಮ್ಮಣಿಗಿ, ಸಂಗೊಳ್ಳಿ ಹಿರೇಮಠ್ ಪಾಲ್ಗೊಂಡಿದ್ದರು. ಪತ್ರಕರ್ತ ಮಹಾಂತೇಶ್ ತುರ್ಮರಿ ಇದ್ದರು. ಡಾಕ್ಟರ್ ಸಂಜಯ್ ಸಿದ್ದನವರ್ ಅವರು ಪದೋನ್ನತಿ ಹೊಂದಿದ ಪ್ರಯುಕ್ತ ಕಚೇರಿ ಸಿಬ್ಬಂದಿ, ತಾಲೂಕು ಆಸ್ಪತ್ರೆ, ತಾಲೂಕಿನ ಸಿಎಸ್ಸಿ, ಪಿಎಚ್ಸಿ ಹಾಗೂ ತಾಲೂಕಿನ ವಿವಿಧ ಇಲಾಖೆಗಳ ಮೇಲಧಿಕಾರಿಗಳು, ಸಿಬ್ಬಂದಿ ವರ್ಗ, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಸಾರ್ವಜನಿಕರು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿದರು. ಡಾಕ್ಟರ್ ಸಿದ್ದನವರ್ ಗೆಳೆಯರ ಬಳಗದಿಂದ ಆರೋಗ್ಯ ಇಲಾಖೆಯಲ್ಲಿ ಅಪಾರ ಸಾಧನೆಗೈದ ಸೇವಕರನ್ನು ಸನ್ಮಾನಿಸಲಾಯಿತು. ಮಂಜುಳಾ ಗುಡ್ಗೇರಿ ಪ್ರಾರ್ಥಿಸಿದರು. ಪ್ರಕಾಶ್ ಮಾನ್ಯ ಸ್ವಾಗತಿಸಿದರು. ನಾಗರಾಜ್ ಕಾಡೆ ನಿರೂಪಿಸಿದರು. ಎಸ್ ಸುರಗಿಮಠ್ ವಂದಿಸಿದರು. 29 BHL 1 ಹಾಗೂ ಬೈಲಹೊಂಗಲಲ್ಲಿ ನಡೆದ ಟಿಎಚ್ಒ ಡಾಕ್ಟರ್ ಸಂಜಯ್ ಸಿದ್ದನವರ್ ಅವರು ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಪದೋನ್ನತಿ ಹೊಂದಿದ ಪ್ರಯುಕ್ತ ತಾಲೂಕಿನ ಆರೋಗ್ಯ ಕೇಂದ್ರಗಳ ಸಿಬ್ಬಂದಿ ವರ್ಗ ಸನ್ಮಾನಿಸಿದರು. ಬೆಳಗಾವಿ ಜಿಲ್ಲೆಗೆ ಅವರ ಸೇವೆ ಸಿಗಲಿ, ಅದೇ ರೀತಿ ಮುಂದಿನ ದಿನಗಳಲ್ಲಿ ಅವರು ನಮ್ಮ ಡಿಎಚ್ಒ ಜಿಲ್ಲಾ ವೈದ್ಯಾಧಿಕಾರಿಯಾಗಿ, ಬೆಳಗಾವಿ ಜಿಲ್ಲಾ ವೈದ್ಯಾಧಿಕಾರಿಯಾಗಿ ಬರಲಿ ಅಂತ ಹೇಳಿ ಆಶಿಸಿ, ಮುಂದೆ ನಾವು ಈಗ ಅವರು ಟಿಎಚ್ಒ ಆಗಿ ನೋಡೀವಿ. ಅವರು ಟಿಎಚ್ಒ ಆಗಿ ನೋಡುವಂತಹ ಒಂದು ಅವಕಾಶ, ಆಮೇಲೆ JD ಆಗಿ ಕೂಡ ಅವರು ಆಶಿಸಿ ಅವರ ಒಂದು ಮುಂದಿನ ಸೇವಾ ಅವಧಿ ಯಶಸ್ವಿಯಾಗಿ ನೆರವೇರಲಿ ಅನ್ನೋದನ್ನ ಸ್ವಲ್ಪ ನಿನ್ನಿಂದ ಕರ್ಕೋತಿಲ್ಪ ಎಲ್ಲ ಅಂತ ಹೇಳಿ ಹಗಲೆಲ್ಲ ಹೇಳ್ತಿದ್ದೇವೆ. ಈಗ ಫಸ್ಟ್ ಆಗಮನನ ನೀವು ಕಮ್ಮಿ ಒಂದು 200-300 ಸಿಬ್ಬಂದಿಗಳನ್ನ ಇಷ್ಟ ಅಜಾತ ಶತ್ರು ಇದ್ದಂಗೆ ನಮ್ಮ ಸಂಜು ಎಲ್ಲರೂ ಇಷ್ಟು ಖುಷಿಯಾಗಿ ಸಿಬ್ಬಂದಿಗಳು ಇಷ್ಟ ಸಂತೋಷದಿಂದ ಈ ಕಾರ್ಯಕ್ರಮ ನೆರವೇರ್ಸಕತ್ತೀರಿ, ಮಾಡಿಕೊಡಕತ್ತೀರಿ ಅಂತಂದ್ರೆ ಆ ಸಂಜೆಯನ್ನ ಕಾರ್ಯನಿರ್ವಹಣೆ ಹೆಂಗಿತ್ತು ಅಂತ ನಮಗೆ ಚಿತ್ರಣ ತೋರಿಸ್ತೀವಿ. ನಾನು ನನ್ನ ಸೇರಿ ಇಲ್ಲಿ ಒಂದ ತಾಲೂಕು ಇರೋದ್ರಿಂದ, ಅವ್ರದ್ದು ಒಂದ ತಾಲೂಕ, 2 ಇಲಾಖೆ ಒಂದ ಇರೋದ್ರಿಂದ ನಮ್ಮಲ್ಲಿ ಒಂದು 200-200 ಸಿಬ್ಬಂದಿಗಳು ಆಗ್ತಾರೆ. ಅವಾಗ ಒಂದು ಅಗದಿ ಸಿಟ್ಟು ಒಳ್ಳೆಯವು ಇಂಥ ಒಂದು ನಮ್ಮ ಮತ್ತೆ ನೋಡಿ ನಮ್ಮ ಬೈಲೊಂದು ಹಿಸ್ಟ್ರಿ ಒಳಗೆ ಇಲ್ಲ, ಇತಿಹಾಸದೊಳಗೆ ಇಲ್ಲ. 12 ವರ್ಷ ಟಿಎಚ್ಒ, 12 ವರ್ಷ ಟಿಎಚ್ಒ ಮತ್ತೆ ಜಿಲ್ಲಾಸ್ಪತ್ರೆಗೆ ಅಡ್ಮಿಟ್ ಮಾಡ್ಬೇಕಾಯ್ತು. ಅಡ್ಮಿಟ್ ಮಾಡಿದ ಸಂದರ್ಭದಲ್ಲಿ ಸೀರಿಯಸ್ ಆಗಿ ಆ ಹುಡುಗ ಒಂದು ರೀತಿ ಹಗಲರಾತ್ರಿ ಒಂದು ರೀತಿ ಇದರಲ್ಲಿ ತುರ್ತು ಸೇವೆ ಕಡಿಗಿದ್ದಾಗ ಸರ್ ಜಿಲ್ಲಾಸ್ಪತ್ರೆಗೆ ಬಂದು ಇದ್ದಂತ ವೈದ್ಯರನ್ನು ಒಂದು ಕರ್ತವ್ಯವಿರುವಂತಹ ವೈದ್ಯರ ಭೇಟಿಯಾಗಿ ನಿಮ್ಮ ಪತ್ರಕರ್ತ, ಆಮೇಲೆ ಸಮಾಜ ಸೇವಕ, ಆಮೇಲೆ ನಮ್ಮ ಸ್ನೇಹಿತರು, ಆಮೇಲೆ ಹಿರಿಯರಲ್ಲಿ ಬಂದಿರೋರು, ಪಾಪ ನಾವು ನಮ್ಮ ಸ್ನೇಹಿತರು ಸರ್ ಜೊತೆ ನಾವು ಒಂದು ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ದೀವಿ.
ಬಹುತೇಕ ನನಗನ್ಸಿದ ಮಟ್ಟಿಗೆ ನಾನು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಮಾತ್ರ ಯಾವ್ದಾದ್ರು ಒಂದು ಸಮಾರಂಭ ಮಾಡಿದಾಗ ಇಷ್ಟು ಜನ ಕೊಡ್ತಾರ ಅಂತ ನನ್ನ ಭಾವನೆ ಇತ್ತು. ಇವತ್ತು ಅದು ಸುಳ್ಳು ಅನ್ನೋದನ್ನು ತಾವೆಲ್ಲ ನಿಜ ಮಾಡಿದ್ರಿ. ಯಾಕಂದ್ರೆ ಸರ್ ನಲ್ಲಿರುವಂತ ಒಂದು ಗೌರವ ಏನದಲ್ಲ, ಯಾಕಂದ್ರೆ ಒಬ್ಬ ವ್ಯಕ್ತಿ ಮಾಡಿದಂತ ಸೇವೆ ಯಾವಾಗ ಗೊತ್ತಾಗ್ತದೆ ಅಂದ್ರೆ ಅವರ ಆತ್ಮೀಯರಾದವರು ಬಂದು ಅವ್ರ ಗೌರವವನ್ನು ಸೂಚಿಸಿದಾಗ ಮಾತ್ರ ಅದಕ್ಕೊಂದು ಬೆಲೆ ಇರ್ತದೆ. ಅದೇ ಒಂದು ಸಂಸ್ಕಾರ. ಇದು ನಮ್ಮ ಶಿಕ್ಷಣದಲ್ಲಿ ಮಾತ್ರ ಇದೆ ಅಂತ ತಿಳ್ಕೊಂಡಿದ್ದೀನಿ. ಆದ್ರೆ ಇವತ್ತು ವೈದ್ಯಕೀಯ ಸೇವೆಯಲ್ಲಿ ಬರೋವರೆಗೂ ಸಹ ಇದು ಸಂಸ್ಕಾರ ಐತೆ ಅಂತ ಗೊತ್ತಾಯ್ತು. ಅದಕ್ಕೆ ನೀಡಿ ಅವರನ್ನ ಒಬ್ಬ ಕಿರಿಯ ವೈದ್ಯಾಧಿಕಾರಿ ಅಥವಾ ಅವ್ರ ಹಿರಿಯರು ಅನ್ನುವಂತ ಯಾವುದೇ ಒಂದು ಭೇದ ಭಾವವಿಲ್ಲದೆ ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನ ಅವರು ಗೌರವವನ್ನ ಸಲ್ಲಿಸ್ತಾ ಇದ್ದೀರಿ. ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸಿ ಅವರು ಇನ್ನೂ ಉತ್ತರೋತ್ತರವಾಗಿ ಹಂತವಾಗಿ ಮೇಲ್ದರ್ಜೆಗೆ ಏರ್ಲಿ, ಉನ್ನತ ಅಧಿಕಾರವನ್ನ ಪಡೆದುಕೊಳ್ಳಿ ಅಂತ ಒಂದು ಗ್ರಾಮೀಣ ಭಾಗದ ನಮ್ಮ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರ್ಬೋದು, ಸಿಎಂ ಆಗಿರ್ಬೋದು, ಒಂದು ಒಳ್ಳೆಯ ಸೇವೆಯನ್ನು ನೀಡಿ ಇವತ್ತು ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ಅವರು ಹೋಗ್ತಾ ಇದ್ದಾರೆ. ಅಲ್ಲೂ ಕೂಡ ಮೈಲಾರೂರು 1 ತಾಲೂಕಾಗಿತ್ತು, ಈಗ ಸುಮಾರು 15 ತಾಲೂಕುಗಳ ಜವಾಬ್ದಾರಿಯನ್ನ ಸರ್ಕಾರ ಮತ್ತು ಅದೇವರವರಿಗೆ ಕೊಟ್ಟಿದ್ದಾನೆ. ಸೊ ಮುಂದಿನ ಒಂದು ಉನ್ನತವಾದಂತಹ ಸೇವೆಯಲ್ಲೂ ಕೂಡ ಕಟ್ಟಕಡೆಯ ಜನರಿಗೆ ಸಹಾಯವಾಗುವ ನಿಟ್ಟಿನಲ್ಲಿ, ಜನರ ಆರೋಗ್ಯವನ್ನ ಕಾಪಾಡುವಂತ ನಿಟ್ಟಿನಲ್ಲಿ ತಮ್ಮ ಸೇವೆ ಇನ್ನೂ ಉತ್ತಮವಾಗಿರಲಿ ಅಂತ ಹೇಳ್ತಾ ಡಿಸಿಷನ್ ತಗೊಂಡು ಈ ಒಂದು ಆರೋಗ್ಯ ಇಲಾಖೆಯನ್ನ 11 ವರ್ಷಗಳ ಕಾಲ ನಾವು ಮುನ್ನಡೆಸ್ತಾ ಬಂದಿದ್ದೀವಿ. ಅದಕ್ಕೆ ಎಲ್ಲ ವೈದ್ಯಾಧಿಕಾರಿಗಳ ಸಹಕಾರವೂ ಕೂಡ ಅಷ್ಟೇ ಇತ್ತು ಅಂತ ಹೇಳ್ತಾ ಮತ್ತೆ ಇನ್ನೊಂದು 2 ಸನ್ನಿವೇಶಗಳನ್ನು ಹೇಳ್ತೀನಿ. ದಿವಂಗತ ನಮ್ಮ ಬಸವರಾಜ್ ವಾಲಿ ಸರ್ ಅವರನ್ನು ನಾವು ಇಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ನಾವು ಕೊರೋನಾದಲ್ಲಿ ವ್ಯಾಕ್ಸಿನೇಷನ್ ಅನ್ನ ಫಸ್ಟ್ ಕಾರಣ ಯಾವಾಗ ಕೊರೋನಾ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಆಯಿತು ಆವಾಗಿಂದ ಹಿಡಿದು ಕೊರೋನಾ ವ್ಯಾಕ್ಸಿನೇಷನ್ ವರೆಗೆ ಮುಗಿಯುವವರೆಗೆ ಫಸ್ಟ್ ಸ್ಥಾನವನ್ನ ಸರ್ ಅಧ್ಯಕ್ಷತೆಯಲ್ಲಿ ನಾವು ಇಟ್ಕೊಂಡಿದ್ದೀವಿ ಅಂತ ಹೇಳಿ ಹೆಮ್ಮೆಯಲ್ಲಿ ಬೇಕಾಗಿ ಇಷ್ಟಪಡ್ತೇನೆ. ಅದರ್ವೈಸ್ ಇಲ್ಲಿ ನಮ್ಮ ಒಂದು ತಾಲೂಕು ಆರೋಗ್ಯಾಧಿಕಾರಿ ಕಚೇರಿ ಐತಿ ಅಥವಾ ಆರೋಗ್ಯ ಇಲಾಖೆದವ್ರು ಇಂಥ ಕೆಲಸವನ್ನು ಮಾಡಬಹುದಂತ ಯಾರು ಬಯಸಿರ್ತಿಲ್ಲ. ಮೊದಲು ಏನಪ್ಪ ಅಂತಂದ್ರೆ ನಾವೆಲ್ಲ ಕೆಲಸ ಮಾಡೋ ಟೈಮ್ನಾಗ ಬರೀ ಆಪರೇಷನ್ ಟ್ಯೂಬರ್ಕ್ಯುಲೋಸಿಸ್ ಮಾಡೋದು ಮತ್ತು ವ್ಯಾಕ್ಸಿನೇಷನ್ ಮಾಡೋದು ಮತ್ತು ಪೇಷಂಟ್ ಮೂಲ ಕೆಲಸ ಇತ್ತು. ಆದ್ರೆ ಬರ್ಬರ್ತ ಏನಾಯ್ತಪ್ಪ ಅಂತಂದ್ರೆ ಇಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಅಂತ ಹೇಳಿ ನಾನು ಚಾರ್ಜ್ ತಗೊಂಡ್ಮೇಲೆ ನಂದೊಂದು ವಿಚಾರ ಏನಂತ ಯಾವಾಗಿದೆ ಅಂತಂದ್ರೆ ಒಂದು ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು 24/7 ಕೆಲಸ ಮಾಡಬೇಕು. ಅಂದ್ರೆ ಅಲ್ಲಿ ಆಪರೇಷನ್ ಆಗಬೇಕು ಮತ್ತು ಡೆಲಿವರಿ ಆಗಬೇಕು ಅಂದ್ರೆ ಅದು ಒಂದು ಆಸ್ಪತ್ರೆ ನಡೆಸ್ಬೇಕು. ಆ ನಿಟ್ಟಿನೊಳಗ ಇಡೀ ಬೆಳಗಾವಿ ಜಿಲ್ಲೆಯೊಳಗ ನಮ್ಮ ಒಂದೇ ತಾಲೂಕು ಬೈಲಹೊಂಗಲ ತಾಲೂಕ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಡೆಲಿವರಿ ಆಗ್ತಿದ್ದು, ಎಲ್ಲಾ ಪ್ರಾಥಮಿಕ ಆರೋಗ್ಯ ಆಪರೇಷನ್ ಆಗ್ತಿತ್ತು. ಕಾಪಾಡ್ತಕ್ಕಂಥದ್ದು ಜೊತೆಗೆ ಸಮುದಾಯ ಆರೋಗ್ಯ ಕೇಂದ್ರಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ಉಪಕೇಂದ್ರಗಳು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಕೊಡ್ಲಿಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸ್ಕೊಡ್ತಕ್ಕಂಥ ಜವಾಬ್ದಾರದಪ್ಪ ಒಬ್ಬ ತಾಲೂಕು ಆರೋಗ್ಯ ಅಧಿಕಾರಿ. ಅದು ನಾವು ಮಾತನ್ನು ಹೇಳ್ತೀವಿ ಅಂದ್ರೆ ಗುರು ಬ್ರಹ್ಮ ಅಂತ ಹೇಳ್ತೀವಿ. ಏನಂದ್ರೆ ಅವನು ಸೃಷ್ಟಿಕರ್ತ.